ಬರೆದಿದ್ರು, ಒಂದು ಲೆಟರ್ ಬರೆದಿದ್ರು. ಮತ್ತೆ ಪುನಃ ಹೋಗಿ ಜಡ್ಜ್ ಅವ್ರಿಗೆ ಭೇಟಿಯಾಗಿ ಸರ್ ಲೆಟರ್ ಮ್ಯಾಗ ಮಾಡೋಕ್ಕಾಗೋದಿಲ್ಲ, ಒಂದು 11 ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ ಮೋಜನಿ ಒಳಗೆ ಅಂತಂದರು. ಮೋಜನಿ ಒಳಗೆ ಹಾಕೋದಂತಂದ್ರೆ ಆಯ್ತು, ಅವ್ರು ವಕೀಲರಿಗೆ ಕರೆದ್ರು, ಎಲ್ಲರೂ ಮಾಡಿದ್ರು. ಮೋಜನಿ ಒಳಗೆ ಅಪ್ಲಿಕೇಶನ್ ಹಾಕಿದ್ರು. ಹಾಕಿದ ಮ್ಯಾಗ ಅವತ್ತು ಒಂದು ಡೇಟ್ ತೊಗೊಂಡು ಬಂದೆ. ತಿರ್ಗಾ ಮತ್ತೆ 12ನೇ ತಾರೀಕಿಗೆ ಹೋದೆ, ಯಾಕಾಗಿಲ್ಲ ಅಂತಂದರು. ಅದು ಅಲಾಟ್ಮೆಂಟ್ ಕ್ಯೂಗೆ ಹೋಗಿತ್ತು. ಅವತ್ತೊಂದು ಡೇಟ್ ತೊಗೊಂಡು ಬಂದೆ. ಮುಂದೆ 25ನೇ ತಾರೀಕಿಗೆ ಲಾಸ್ಟ್ ಡೇಟ್. ಅವತ್ತಿನ ದಿವಸ ನೀನು ಯಾವುದೇ ಕಾರಣಕ್ಕೂ ತಪ್ಪಿಸೋಂಗಿಲ್ಲ, ಇದು ಆಲ್ರೆಡಿ ಹಳೆ ಕೇಸು. ಅವ್ರು 11 ಮಾಡಿ ಖರೀದಿ ಮಾಡಿ ಕೊಟ್ಟರೆ ಮಾತ್ರ ನಮಗೆ ಡಿಸ್ಪೋಸಲ್ ಬರ್ತೈತಿ. ನೀವು ಆ 11 ತಂದು ಕೊಡಲಿಲ್ಲ ಅಂತಂದ್ರೆ ನಾನಂತೂ ನಿನಗೆ ಮತ್ತೆ ಬಾಡಿ ವಾರೆಂಟ್ ಮಾಡ್ತೀನಿ ಅಂತ ವಾರ್ನ್ ಮಾಡಿದ್ರು ನನಗೆ 25ನೇ ತಾರೀಕಿಗೆ. ನಾ 25ನೇ ತಾರೀಕಿಗೆ ಹೇಳಿದ ಮ್ಯಾಗ ನಾವು ಅವನ ಜೊತೆ ಮಾತಾಡಿದ್ದೀನಿ. ನೋಡೋ ಇದು ಕೋರ್ಟ್ ಕೇಸ್ ಐತಿ, ಜಲ್ದಿ ಫಸ್ಟ್ ಪೈಲೇ ಇತ್ತು ನಮ್ಮ ಕೇಸ್ ಇರ್ತಾರೆ, ನಾವು ನೋಡೋ ಇದು ದಯಮಾಡಿ ಮಾಡಿಕೊಟ್ರೆ ನನಗೂ ತಿಪ್ಪಲ್ ತಪ್ತೈತಿ. ನಾ ವಾರ್ನಿಂಗ್ ಮಾಡಿ ಬರೆದು ಕೊಟ್ಟು ಬಂದಿದ್ದೀನಿ. ಅಲ್ಲಿ 25ನೇ ತಾರೀಕಿಗೆ ಖಂಡಿತ ಕೊಡ್ತೀನಿ ರೀ ಸರ್ ಅಂತ ಹೇಳಿದ್ದೀನಿ ಅಂತಂದೆ. ಒಂದು ನಿಮಿಷ ದಯಮಾಡಿ ನಾನು ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳೋದೇನು, ನನ್ನ ವಿಚಾರನ ಹೇಳ್ಕೊಳತ್ತೀನಿ. ನಂದು ಉದ್ದೇಶ ನೋಡಿಲ್ಲ, ಯಾರು ಬೈಬೇಕು ಮಾಡಬೇಕು. ಈಗ ಇವನ್ ತಲ್ಲಿ ನಾನು ಹೆಂಗಿದ್ದೇವೆ ಅಂತ ಹೇಳಿ ಮಾತಾಡ್ರಿ ಅವ್ರಿಗೆ. ಅದಕ್ಕೆ ನಾವು ಏನಂದೇವಿ, ಇಷ್ಟು ಮಂದಿ ನಮ್ಮ ಬಲ್ಲಿ ಸರ್ವೇರ್ ಅದರಲ್ಲ, ಸರ್ವೇರ್ ಇರೋದು ಎಲ್ಲರಿಗೂ ಗೊತ್ತೈತಿ ಏನು ವಿಷಯ ಏನಂತ ಹೇಳ್ಬಿಟ್ಟು ಆತ ಅಂದೆ. ಸರ್ ಆಯ್ತು ರೀ, ನಾ ಮಾಡ್ತೀನಿ ರೀ ಅಂತಂದ್ರು. ಮಾಡ್ತೀನಿ ಅಂತಂದು ಕೂಡ ನಾನೇ ಫೈಲ್ ಮಾಡಿಸಿ ಎಲ್ಲ ಮಾಡಿ, ಒಬ್ಬನೇ ಓನರ್ ಅದ್ರ ಅದ್ರಾಗ ಇರೋದು ಒಬ್ಬನೇ ಓನರ್. ಅವ ರಿಜಿಸ್ಟ್ರೇಷನ್ ಮಾಡಿದವ ಏನೈತಿ ಏನೋ ಬರೆದು ಕೊಟ್ಟು ಹೋಗಿದ್ನಂತ ಹಸ್ಬೆಂಡ್ ಆಗಿಬಿಟ್ಟಾನ. ಅವ್ನ ಪರವಾಗಿ ಒಬ್ಬ ವಕೀಲರು ನೇಮಕ ಮಾಡ್ಯಾರ. ಅವಂದು 7 ಎಕರೆ 35 ಗುಂಟೆದಾಗ 7 ಎಕರೆ 33 ಗುಂಟೆ 11 ಸ್ಕೆಚ್ ಕೊಡ್ಬೇಕು ನಾನು. 25ಕ್ಕೆ ಅವತ್ತು ತಪ್ಪಿಸ್ಕೊಂಡು ಕೇಸ್ ಬಂದ ಮ್ಯಾಗ ಅವತ್ತೇ ಹೇಳಿದೆ, ನೋಡು 28 ಐತಿದೆ, ಅಷ್ಟು ಒಳಗಡೆ ನನಗೆ ಹೆಂಗಾರ ಮಾಡಿ ಅದನ್ನ ಮುಗಿಸ್ಕೊಡು, ನಾನು ಕೋರ್ಟ್ನಿಂದ ಬಚಾವ್ ಆಗ್ತೀನಿ ಅಂತಂದೆ. ಸರ್ ಮಾಡ್ತೀನಿ ರೀ ಅಂತ ಅವನು ಒಪ್ಕೊಂಡೆ, ಎಲ್ಲ ಮಾಡ್ದೆ. ಲೀಸ್ಟ್ ತೊಗೊಂಡ, ಆಲ್ರೆಡಿ ನಮ್ಮಲ್ಲಿ ಪೋಡಿ ಅದು ಲೀಸ್ಟ್ ಎಲ್ಲ ಕೊಟ್ಟು ರೆಡಿ ಮಾಡಿ ಕೊಟ್ಟಿದ್ದೆವು. 28 ಬಂದ ತಕ್ಷಣ ಅವತ್ತು 26ಕ್ಕೆ ನನಗೆ ಇಲ್ಲ ಸರ ಹಿಂಗೆ ಆಗಿದೆ ಅಂತ. ನನಗೆ ಆ್ಯಕ್ಚುಲಿ ನೀವು 28 1ನೇ ತಾರೀಕಿನಿಂದ ನೀವು ಕಂಟಿನ್ಯೂ ಸ್ಟ್ರೈಕ್ ಆಗ್ತದಂತ ನನಗೆ ನೆನಪಿಲ್ಲ. ನನಗೆ ನಾ ಒಂದೇ ಉದ್ದೇಶ, ಇನ್ನಾದ್ರೂ 25ಕ್ಕೆ ಹೇಳಿನಿ, 28 ಬಂದರೂ ಮಾಡಿಲ್ಲಲ್ಲ ಅಂತ ಹೇಳಿಬಿಟ್ಟು ಕೋಪ ಬಂದದ್ದು ನಿಜ. ನಮ್ಮ ಕೇಸ್ ಸರ್ಕಾರ ತಂದು ಅವನು ಹೇಳ್ಯಾನ, ನೋಡಪ್ಪ ನಾವೆಲ್ಲರೂ ಸೇರಿ ಹಿಂಗೆ ಮತ್ತು ಅದು ಆಲ್ರೆಡಿ ಅರೆಸ್ಟ್ ವಾರೆಂಟ್ ಮಾಡ್ತೀನಿ ಅಂತಂದಾರ. ಮತ್ತು ತಿರ್ಗಾ ಸಮಸ್ಯೆ ಆತಂದು ನನಗೆ, ಬೇಡ ಹಂಗೆ ಮಾಡು ಅಂತಂದ್ರೆ. 3 ದಿವಸ ಒಳ್ಳೆ ಸುಚಾಪತ್ತು ಇತ್ತು, ಸೂಟಿ ಇತ್ತು, ಇನ್ನೊಂದಿತ್ತು, ಅವ್ನಿಗೆ ಏನಾರ ಸಮಸ್ಯೆ ಆಗಿತ್ತು. ನಾನು ಅಷ್ಟೇ ಅಂತಂದೆ. ಅವ್ನು ನಮ್ಮ ಸರ್ವೇರ್ನು ಇಲ್ಲೋ ಇದು ಕೋರ್ಟಿನ ಕೇಸ್ ಐತಿ ಇದೊಂದು ಮಾಡು ಅಂತಂದ್ರೆ, ಇಲ್ಲ ನಮ್ಮ ಸಂಘದವ್ರು ಮಾಡಬೇಡ ಅಂತಂದ್ರೆ ಮಾಡಲ್ಲ ಅಂತಂದ್ರೆ. ನಾ ಅದ್ರ ಅಪ್ಲೋಡ್ ಮಾಡೋ ಅಂತ ಅಂದಿಲ್ಲ, ಏನಿಲ್ಲ, ಬಾರಪ್ಪ ಎಲ್ಲೈತಿ ನಿನ್ನ ಲಾಗಿನರ ಹೇಳು, ಇದೊಂದು ರೆಡಿ ಮಾಡಿಟ್ಟಿದ್ದೆವು. ಅಪ್ಲೋಡ್ ಮಾಡಿದ್ರೆ ಇವತ್ತು ಹೋಗಿ ಸ್ಕೆಚ್ ಇಶ್ಯೂ ಆಗಿದೆ ಸರ್ ಅಂತ ಹೇಳ್ತಿದ್ದೆ. ಆದರೂ ಇವತ್ತು ಹೋಗಿ ಮತ್ತೆ ಜಡ್ಜಿಯವ್ರು ಕುಂದಿರಿಸಿ 1 ಗಂಟೆದಿಂದ ಹೊರಗೆ ಹಾಕಿ ಮತ್ತೆ 500 ರೂಪಾಯಿ ದಂಡ ಕಟ್ತೀನಿ ಅಂತಂದರು. 500 ಮತ್ತೆ ನಾ PP ತಲೆ ಹೋಗಿ ಮತ್ತು ಅಲ್ಲೊಬ್ರು ಸಿರಿಸ್ತಾರೆ ಇದ್ರು ಬೆಳವಣಿಗೆ ಅಂತೇಳಿ, ಅವ್ರ ತಲೆ ಹೋಗಿ ಕೈ ಮುಗಿದು, ಇಲ್ಲ ಸರ ಹೆಂಗಾರ ಮಾಡಿ ನನಗೆ ಒಂದೇ ವಾರ ಕೊಡ್ರಿ. ಆಮೇಲೆ ನಾನು ನಿನ್ನೆ ಮಾತಾಡಿದೆ ಎಲ್ಲರ ಜೊತೆ. ಮಾತಾಡಿದಾಗೂ ಈ ಸರ್ವೆ ನಂಬರ್ ಹಾಕಿ ಈಗಾಗಲೇ ಇಲ್ಲ ಸರ್ ನಮ್ಮ ಸರ್ವೇರ್ ಎಲ್ಲರೂ ಸ್ಟ್ರೈಕ್ ಮಾಡಕತ್ತಾರ, ನಾನು 1 ವಾರ ಟೈಮ್ ಕೊಡ್ರಿ, ನಾನು ಗೌರ್ಮೆಂಟ್ ಸರ್ವೇರ್ದು ಲಾಗಿನ್ ನಾ ಆ್ಯಕ್ಟಿವೇಷನ್ ಮಾಡ್ಕೊತೀನಿ. ಗೌರ್ಮೆಂಟ್ ಸರ್ವೇರ್ ಯಾರೂ ಇಲ್ಲ ಆ ತಾಲೂಕಿನಾಗ. ಮತ್ತು ತಿರ್ಗಾ ಒಬ್ಬೊಂದು ಸರ್ವೇರ್ದು ಲಾಗಿನ್ ಆ್ಯಕ್ಟಿವೇಷನ್ ಮಾಡಿ ನಿನ್ನೆ ಅವ್ರ ಕಡೆಯಿಂದ ಇದು ಮಾಡಿಸಿ ಆ ಫೈಲನ್ನು ಇದು ಮಾಡಿ ಮತ್ತು ಏನಾರ ಮಾಡು ಅಂತೇಳಿ ಇವತ್ತು 18ನೇ ತಾರೀಕಿಗೆ ಮತ್ತೆ ಡೇಟ್ ಕೊಟ್ಟರು. ಇಷ್ಟೇ. ನಾನು ಅವಂಗ ಮಾಡೋನು ಅಂದಿಲ್ಲ, ಏನು ಅಂದಿಲ್ಲ, ಎಲ್ಲಿದೆಯಪ್ಪ ನಾನೇ ಬರ್ತೀನಿ. ಹಂಗಾಗಿ ದಯಮಾಡಿ ಅವಂಗ ಏನಾದ್ರು ತಪ್ಪ ಇದು ಆಗಿತ್ತು ಮಾಡಿತ್ತು, ನಾನು ನಿಮ್ಮೆಲ್ಲರಿಗೂ ಕ್ಷಮೆ ಕೇಳಕ್ಕೂ ತಯಾರಿದ್ದೀನಿ, ಕ್ಷಮೆನೂ ಕೇಳಿದ್ದೀನಿ, ನಿನ್ನೆನೂ ಹೇಳಿದ್ದೀನಿ. ನೋಡಪ್ಪ ನಾ ಮಾತಾಡೋದ್ರಿಂದ ಏನಾದ್ರು ನಿಮಗೆ ಹರ್ಟ್ ಆಗಿತ್ತು, ನಾನು ಕೆಲಸದ ವಿಷಯದಿಂದ ನಾನು ಸ್ವಲ್ಪ ರೇಗಾಡಿ ವಿನ ವೈಯಕ್ತಿಕವಾಗಿ ಬೇಕಾದ ಎಲ್ಲ ಸರ್ವೇರಿಗೆ ಕೇಳ್ರಿ. 3 ತಾಲೂಕಿನಿಂದ ನಾನು ನೋಡ್ತೀನಿ, ದೇವರಪುರಿಗೆ, ಆರ್ಮೇಲ್, ಸಿಂದಗಿ ಎಲ್ಲ ತಾಲೂಕಿನವ್ರಿಗೆ ನಾವು ಅವ್ರಿಗೆ ಹರಾಸ್ಮೆಂಟ್ ಮಾಡೋದಲ್ಲಿ, ಇನ್ನೊಂದಲ್ಲಿ ಹೆದರ್ಸೋದಲ್ಲಿ. ಬಟ್ ಅವ ನಮ್ಮ ಸ್ನೇಹಿತನ ಜೊತೆಗೆ ನಮ್ಮ ತಮ್ಮ ಒಂದು ನನ್ನ ಇದ್ರ ಪ್ರಕಾರ ನಾನು ಅವ್ನ ಜೋರಾಗಿ ಮಾತಾಡೋದು ನಿಜ. ಹಿಂಗಾಗಿ ಅವ್ನು ತಪ್ಪ ಏನಾದರೂ ಇದು ಆಗಿತ್ತು ಅಂದ್ರೆ ದಯಮಾಡಿ ನಾನು ಸಾರಿ ಕೇಳ್ತೀನಿ, ನಿಮ್ಮೆಲ್ಲರಿಗೂ ಸಾರಿ ಕೇಳ್ತೀನಿ, ಅವಗೂ ಸಾರಿ ಕೇಳ್ತೀನಿ. ದಯಮಾಡಿ ಇದು 1 ನಿಮಿಷ ಸರ್. ನಾನು ಷಣ್ಮುಖ ಅಂತ ಸರ್, ಸ್ಟೇಟ್ ಯೂನಿಯನ್ ಡೈರೆಕ್ಟರ್, ಬೆಂಗಳೂರಿಂದ ಬಂದಿದ್ದೀನಿ. ವಿಚಾರ ನೀವು ಹೇಳಿ ಸರಿ, ಈಗ ನಾವು ಕೇಳಿಸ್ಕೊಂಡ್ವಿ. ಏನಪ್ಪ ನಿನ್ಗೆ ಡಾಕ್ಯುಮೆಂಟ್ ತೆಗೆಸ್ಕೊಟ್ಟಿದ್ದಾರಾ ಸರ್? 26ನೇ ತಾರೀಕು ಬೆಳಿಗ್ಗೆ ಫೋನ್
ಬಂದು ಕೇಸ್ ಫೈಲ್ ನಡೆಯದ ಬಂದು ಅಪ್ಪ ಮಾಡ ಅಂತ ಅವ್ರ ಸಂಘದಿಂದ ಮನವಿ ಯಾವಾಗ ಕೊಟ್ಟು ಬನ್ನಿ. ಸಂಘದಿಂದ ಇಲ್ಲ, ಇಲ್ಲ, ಒಂದ್ ನಿಮಿಷ. ಮಾತಾಡ್ತಾರೆ. ನಾನೇನು ಕೇಳ್ತೀನಿ ನಿನ್ಗೆ ಅಲಾಟ್ಮೆಂಟ್ ಆಗಿರೋದೇ 26ನೇ ತಾರೀಕು ಹೆಂಗ್ ಕರೆಸ್ತಾರೆ ನಿನ್ನ ಅವರು 27 ಕರ್ಸಿರ್ಬೋದು ಅದೇ ರೀ ಬೆಳಿಗ್ಗೆ ಅಂದ್ರೆ ನೈಟ್ ಕೇಸ್ ಬಿದ್ದಿರ್ತದೆ ಬೆಳಿಗ್ಗೆ ಅವತ್ತು ಅಲ್ವಾ 27 ಕರ್ಸಿದಾರೆ ನಿನ್ನ 28 ರಜಾ 1ನೇ ತಾರೀಕು ರಜಾ ಇವ್ರು ಹೇಳ್ತಾರೆ ಒಂದು ವಾರದಿಂದ ನಿನ್ನ ಹತ್ರ ಪೆಂಡಿಂಗ್ ಐತೆ ಅಂತ. ಫೈಲ್ ಅವರೇ ಮಾಡಿ ಅಂತ ಹೇಳಿದಾರೆ ನಂಗೆ ಆದ್ರೆ ಹೋಗಿ ಕೇಳೋ ಫೈಲ್ ಮಾಡಿದ್ರು ಸರ್ ಸೀದಾ ಹೇಳ್ತೀನಿ ಈಗ ಆ ಕೋರ್ಟಿಂದ ನಾ ಹೇಳ್ತಲ್ಲ ಅಲ್ಲ ಇಲ್ಲಿ ಏನ್ ಗೊತ್ತ ಸಮಸ್ಯೆ ಇದ್ರಾಗ ಅವ ಮಾಡಿಲ್ಲ ಅಂತ ನಾನೇ ಅವ್ರಿಗೆ ನಿಮ್ಮ ಜೊತೆಗೆ ಏನಾರ ಮಾಡಿ ನಾನೇ ನಿಮ್ಮ ಜೊತೆ ಸಹಕಾರ ನಾನು ADLR ಕೈ ಕೆಳಗಡೆ ನಾನು ಲೈಸೆನ್ಸ್ ಅಟೆಂಡಿಂಗ್ ಕೆಲಸ ಮಾಡ್ತೀನಿ. ಆಯುಕ್ತರ ಹತ್ರ ನಾವು ಮನವಿ ಕೊಟ್ಟಾಗ ದೂರವಾಣಿ ಕರೆ ಮಾಡಿದಾಗ ಫ್ಯಾಕ್ಟ್ ಅಷ್ಟೇ ಕೇಳಿದಾರೆ ನಮ್ಗೆ ಫ್ಯಾಕ್ಟ್ ಅಷ್ಟೇ ಬೇಕು ಏನ್ರಿ ಆಯುಕ್ತರ ಏನ್ ಹೇಳಿರಿ ಷಣ್ಬಸಪ್ಪ ಇವ್ರು ಗುಲ್ಬರ್ಗದಿಂದ ಬಂದಾರ ಸರ್ ಸೀನಿಯರ್ ಮೋಸ್ಟ್ ಇವರು ನಮಗೆ ಸತ್ಯಾಂಶ ಬೇಕಷ್ಟೇ. ಈಗ ಅದನ್ನ ತಪ್ಪಿತ್ತಾ ನಾನೇ ಕ್ಷಮೆ ಕೇಳಿಸ್ತೀನಿ. ನಾನೇ ಕ್ಷಮೆ ಕೇಳ್ತೀನಿ ಮಾತಾಡೋದಕ್ಕೆ ನಾನೇ ಕ್ಷಮೆ ಕೇಳ್ಬಿಟ್ಟು ದನ ಕಾಯಕ್ ಹೋಗು ಬಾಣ ಎಮ್ಮೆ ಇವೆಲ್ಲ ಮಾತಲ್ಲ ಸರ್ ಲೈಸೆನ್ಸ್ ಅಲ್ಲಿ ಮಾತಾಡೋ ಮಾತಲ್ಲ. ಸರ್ ಮುಗಿಸ್ಬಿಡ್ತೀನಿ ನಾನು ನಿಮ್ಗೆ ಕೇಳ್ಕೊಂಡಿದ್ದೀನಿ. ತಹಶೀಲ್ದಾರ್ ಯಾವತ್ತಾದ್ರೂ ನಿಮ್ಗೆ ಏನಾನ ದನ ಕಾಯಕ್ ಹೋಗು ಅಂತ ಅಂದಿದ್ರೆ ನೀವು ಸಂಬೋಧಿಸಿರೋದು ನಾವು ರೈಟ್ ಅಂತೀವಿ. ತಹಶೀಲ್ದಾರೇ ನಿಮ್ಗೆ ಹಂಗೆ ಮಾತಾಡಲ್ಲ ಅಂದಾಗ ಒಬ್ಬ ಲೈಸೆನ್ಸ್ ನೀವು ಹೆಂಗ್ ಸರ್ ಮಾತಾಡ್ತೀರಾ? ದನ ಕಾಯಕ್ ಹೋಗೋ ನೀನು ಅರ್ಧ ಗಂಟೆಗೆ ಬರಲಿಲ್ಲ ಅಂದ್ರೆ ಅವ್ನು ಅರ್ಧ ಗಂಟೆಗೆ ಬಂದಿಲ್ಲ ಸರ್ ಏನ್ ಮಾಡ್ತೀರಿ ಮಾಡ್ರಿ. ಅವ್ನು ಅರ್ಧ ಗಂಟೆಗೆ ಬಂದಿಲ್ಲ. ಈಗ ಅವ ನಮ್ಗೇನು ಹೊಸಬಲ್ಲ ನನ್ನ ಕೈ ನಾನು 3 ವರ್ಷದಿಂದ ಸರ್ ಹೊಸಬಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದೆ 27ನೇ ತಾರೀಕಿಂದ ಸ್ಟ್ರೈಕ್ ಇದೆ. ಪ್ರೀತಿಯಿಂದ ಅಣ್ಣ ತಮ್ಮ ಒಂದು ಫ್ರೆಂಡ್ ಅಂತ ಹೇಳ್ಬಿಟ್ಟು ಅವಂಗ ಅವ್ರು ಯಾರು ಸರ್ ಕೇಸ್ ವರ್ಕರ್ ಎಲ್ಲಿದ್ದಾರೆ ಸರ್? ಬೇಕಾದ್ರೆ ಕೇಳಿ ನಾನು ಸಂಜು ಕೇಸ್ ವರ್ಕರ್ ಎಲ್ಲಿದ್ದಾರೆ? ಕೇಸ್ ವರ್ಕರ್ ಟ್ರೈನಿಂಗ್ ಐತಿ ಈಗ ಅವ್ನ ಟ್ರೈನಿಂಗ್ ಬರ್ಬೇಕು ಇಲ್ಲಿ ಅವ್ರದೇ ಕೆಟ್ಟ ಬಜೆ ಇದೆಲ್ಲ. ಕೇಸ್ ವರ್ಕರ್ ನಿಮಗೆ ಫೋನ್ ಕೊಡ್ತಾರೆ ಅಂದ್ರೆ ನೀವು ಮಾತಾಡೋ ಪದ್ಧತಿ ಬೇಕು ಸರ್. ಯಾರಿಗೆ ಅಧಿಕಾರಿ ರೈತ ಲೈಸೆನ್ಸ್ ಸರ್ವೇರು ಬಿಟ್ಟಿ ಬಿದ್ದಿಲ್ಲ ಯಾರಿಗೂ ಕೆಲಸ ಮಾಡ್ಕೊಡೋದ್ರಿಂದ ADLR ಆಫೀಸು ತಹಶೀಲ್ದಾರ್ ಆಫೀಸ್ಗಳು ನಡೀತಾವೆ. 6,000 ಜನ ಲೈಸೆನ್ಸ್ ಸರ್ವೇರ್ ಕೆಲಸ ಮಾಡ್ತಿದೀವಿ ಅಂದ್ರೆ 6,000 ಜನ ಅವ್ರು ಪರವಾಗಿದ್ದೀವಿ ಅಂತ ತೋರಿಸಿದ್ವಿ ನಾವು ಇವತ್ತು. ಕರೆಕ್ಟ್ ನಮ್ಗೆ ಗೊತ್ತಿಲ್ಲ ಅವರು ಮಾತಾಡೋದು ತಪ್ಪಿದೆ. ನಿಮ್ಗೂ ರೆಕಾರ್ಡ್ ಕೇಳಿಸಿದ್ವಿ ನಾವು ಆಯುಕ್ತರು ಕೊಟ್ಟಿದೀವಿ. ನಮ್ಗೇನು ಅವ್ರು ಮಾತಾಡೋ ರೀತಿ ಸರಿ ಇಲ್ಲ. ಇವ್ರೊಬ್ಬರಿಂದ ಇಡೀ ಕರ್ನಾಟಕ ನೋಡ್ಕೊಳೋದು. ನಾವು 20ನೇ ತಾರೀಕಿಂದ ಸ್ಟ್ರೈಕ್ ಕುಂತಿದ್ವಿ ಸರ್. 20ರಿಂದ ಸ್ಟ್ರೈಕ್ ನಾವು ಬೇಡಿಕೆ ಈಡೇರಿಸ್ಕೊಳ್ಳೋದು ನಾವು ಸಪೋರ್ಟ್ ಇದ್ದೀನಿ. ಏನಪ್ಪ ಏನಾದ್ರೂ ನಾನು ನಿಮ್ಗೆ ಏನಂತೆ ದಯಮಾಡಿ ಅಂತವ್ರ ಸಿಸ್ಟಮ್ ಇದು ಆಗಿತ್ತು ಅಂತಂದ್ರ ಸಹಕಾರ ಮಾಡ್ರಪ್ಪ ಅಂತೇಳಿ ನಾನೇ ಎಲ್ಲರಿಗೂ ಕೈ ಮುಗಿದೀನಿ. ಹೌದು ಅಲ್ಲ ನೀವು ಸರ್ ನೀವು ನೋಡಿ ಸರ್ ಪ್ರೀತಿ ಲೈಸೆನ್ಸ್ ಯಾರನ್ನ ADLR ಹೇಳಿ ಕೆಲಸ ಮಾಡ್ಕೊಡ್ದಂಗೆ ಇರ್ತೀರಪ್ಪ ಏನು ಮಾಡ್ಕೊಡ್ತೀವಿ. ನೀವು ಸೌಜನ್ಯವಾಗಿ ಅವ್ರ ಹತ್ರ ವರ್ತನೆ ಮಾಡ್ಬೋದಾಯ್ತು ಸರ್. ಸರ್ ಅಣ್ತಮ್ಮವ್ರ ಜೊತೆ ಮಾತಾಡಿ ಅಂದ್ರೆ ಪೊಲೀಸ್ ಕೇಸ್ ಹಾಕಿ ವಾರೆಂಟ್ ಇಶ್ಯೂ ಮಾಡ್ತೀನಿ ಅಂತ ಹೇಳ್ತೀರಿ. ಅಣ್ತಮ್ಮದ ನಿಮ್ಮ ಅಣ್ತಮ್ಮರ ಮೇಲೆ ಕೇಸ್ ಹಾಕ್ತೀರಿ ನೀವು ಮಾತಾಡೋದು ಅಲ್ಲ ಸರ್ ಟಾರ್ಗೆಟ್ ಮಾಡ್ತೀರಿ ನೀವು ಅರೆಸ್ಟ್ ವಾರೆಂಟ್ ಆಗಿದೆಯಾ ಟಾರ್ಗೆಟ್ ಮಾಡ್ತೀರಾ ಅವರಿಗೆ ಟೈಮಿಂಗ್ ಕೊಡ್ತೀರಾ? ಅರ್ಧ ಗಂಟೆಲಿ ಒಂದು ಬೈಕ್ ಮೇಲೆ ಬರೋವಾಗ ಆಕ್ಸಿಡೆಂಟ್ ಆದ ನಮ್ ಬರ್ಲಿಲ್ಲ ನೋಡಿ ನಿನಗೆ ಏನ್ ಸರ್ ಧಮಕಿ ಹಾಕಂತ ಅವ್ರು ಎಲ್ಲೇ ಹೋಗಿಲ್ಲ ಅನ್ನೋದು ನನಗ್ ಗೊತ್ತು. ಇಲ್ಲೇ ನೋಡೋರೆ ನಿಮ್ಗೆ ಏನಾನ ಶೋಭೆ ತರ ಅಂತ ಮಾತುಗಳು ನಾನು ಹೇಳಿರಲ್ಲ ದಯಮಾಡಿ ಅವಂಗ ಇದು ನಿಮ್ಮೆಲ್ಲರಿಗೂ ನೋವು ಆಗಿದ್ದು ಅವಂಗ ನೋವು ಆಗಿತ್ತು ಅದಕ್ಕೆ ನಾನೇ ಕ್ಷಮೆ ಕೇಳಕತ್ತಿದ್ದೀನಿ. ನಾನು ಇದರಲ್ಲಿ ಅದು ಏನಂತಾರಲ್ಲ ನಿಮಗೆ ಇಷ್ಟೊಂದು ಹರ್ಟ್ ಆಗಿ ಇದು ನನಗೆ ಇಶ್ಯೂ ಆಗಿ ನಾನೇನು ಅಲ್ಲ ಸರ್ ನೀವು ಹೇಳ್ತಿರೋದು ಅವನಿಗೆ ಅಪಘಾತ ಆಗಿದ್ರೆ ಯಾರು ಬರ್ತಿದಿಲ್ಲ. ನಾನೇ ಬೈಕ್ ಮೇಲೆ ಬಿದ್ದ ನಿಮ್ಗೆ ನಾನು ಏನ್ ಹೇಳಿದ್ರಿ ನಮ್ಗೆ ಯಾರು ನಿಮ್ಮ ಇಲಾಖೆಯಿಂದ ಯಾರು ಒಂದು ರೂಪಾಯಿ ಕೊಡಲ್ಲ. ರೆಕಾರ್ಡಿಂಗ್ ಹಚ್ಚಿಬಿಡ್ರಿ ಒಂದ್ಸಲ ಸರ ಒಂದ್ಸಲ ರೆಕಾರ್ಡಿಂಗ್ ಹಚ್ಚಿಬಿಡ್ರಿ ಅವ್ರ ಮುಂದೆ ಹಚ್ಕೊಡ್ರಿ ವಿಚಾರ ಇಷ್ಟೇ ಅವು ನಮ್ಗೆ ಹೆಂಗಿದೆ ಹಚ್ಕೊಡ್ರಿ ಒಂದ್ಸಲ. ಇವರು ಈಗ ಇಷ್ಟು ಜನ ಕರ್ಕೊಂಡ್ಬಂದು ಹೇಳಿರು ಆ ಹುಡುಗಂಗೆ ನಾಳೆ ಇದು ಮಾಡ್ತಾರೆ ಅಧಿಕಾರಿಗಳು ನಾಳೆ ಅವನಿಗೆ ಟಾರ್ಗೆಟ್ ಸೌಂಡ್ ಇಡ್ರಿ ನೀವು ಸರ್ ನಿಂದ್ರಿ ಪ್ರಾಮಿಸ್ ಮಾಡೋದು ನಮ್ಮಲ್ಲಿ ಆ ವಿಷಯ ಇಲ್ಲ. ನಾನು ಇಲಾಖೆ ತುಂಬಾ ಕೇಳಿದ್ವಿ. ಇವರೇ ನೌಕರಿ ಮಾಡ್ತಾರೆ ಮತ್ತೆ ಯಾರು ನೌಕರಿ ಮಾಡ್ತಾರೆ
ಪ್ರತಿಯೊಬ್ಬರಿಗೆ ನೋಟಿಸ್ ಕೊಡ್ಬೇಕು ಸರ್, ಸರ್. ಅದೇ ಸರ್ಕಾರ ಎಷ್ಟು ಮಂದಿ ಪರವಾನಿ ಭೂಮಾಪಕರದ್ರಿ? ಟೋಟಲ್ 30 ಜನ. 30 ಜನಕ್ಕೂ ಏನಾದ್ರು ನೀವು ಯಾರಾದ್ರೂ ಒಬ್ರೇ ಯಾರಾದ್ರೂ ಫೋನ್ ಮಾಡಿದಂದ್ರೆ ಇದೆಲ್ಲ ಈ ತರ 10 ಪಟ್ಟು ನೆಕ್ಸ್ಟ್ ನಾವು ಬರ್ತೀವಿ ಸರ್. ಉಗ್ರ ಹೋರಾಟ ಮಾಡ್ತೀವಿ ಇದ್ರ ಮೇಲೆ. ನಾನು ಆಶ್ವಾಸನೆ ಕೊಡ್ತೀನಿ. ಇದು ಸಬ್ಜೆಕ್ಟೇ ಅಲ್ಲ, ನಾನು ಇದು ಮಾಡೋದೇ ಅಲ್ಲ. ಅವ್ರಿಗೆ ಇದು ಮಾಡ್ಯಾರಂತ ನಂದೇನಿದಲ್ಲ ಮಾಡೋ ಮಾತಾಡೋ ಈಗ ನೀವು ಮಾತಾಡಿ ಈಗ ನಾವ್ ಯಾರು ನಿಮ್ಗೆ ಗೊತ್ತಿಲ್ಲ. ನಾವ್ ಇವತ್ತು ನಾನೇ ಬಿದ್ದಿದ್ದೀನಿ, ಫ್ರಾಕ್ಚರ್ ಇದೆ. ನೀವ್ ಯಾರಾದ್ರೂ ಮಾತಾಡ್ಸಿದ್ರ? ಈ ನಾಳೆ ಅರ್ಧ ಗಂಟೆದಾಗ ಬಂದು ಹೊಡಿತೀನಿ ಅಂತ ಹೇಳ್ತೀರಿ. ಈಗ ಅವ್ನು ಬಂದ್ಮೇಲೆ ಅವ್ನಿಗೆ ಏನು ಪ್ರಾಬ್ಲಮ್ ಅಂದ್ರೆ ನಿಮ್ಮ ಮನೆಗೆ ಹೋಗಿ ಸಾಕ್ತೀರಿ. ನಿಮ್ಮ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಹೇಳ್ರಿ. ಅದು ಆಶ್ವಾಸನೆ ನಾನೇ ಕೊಡ್ತೀನಿ. ಯಾರಿಗೆ ಆಶ್ವಾಸನೆ ಎಲ್ಲ ಬಿಡ್ರಿ ಸರ್. ಉಳ್ಳಾಗಡ್ಡಿ ಮಾತಾಡೋದು ಅವ್ನಿಗೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೀವೇ ಜವಾಬ್ದಾರರು ಅಷ್ಟೇ. ನೀವೇ ಜವಾಬ್ದಾರರು. ಒಂದು ನಿಮಿಷ ನೋಡಿ ಸರ್, ಆತ ಯಾವ ಬ್ಯಾಚ್ ಬಂದಿದ್ದು? ಮೊನ್ನೆ ಬಂದ 24 ಬ್ಯಾಚ್. ನಾವು 2002. ನಮ್ಗೆ 25 ವರ್ಷ ಅನುಭವ ಆಗೈತಿ. ಇವರಂತೂ ನಮ್ಮ ಸೀನಿಯರ್ ಮೋಸ್ಟ್. ನಾವು ಸುಮಾರು ನನ್ನ ಲೆಕ್ಕದಲ್ಲಿ ಒಂದು 30 ಜನ DD, 54 ಜನ ADLR ನೋಡಿದ್ವಿ. ಕಮಿಷನರು, ಮಂತ್ರಿಗಳು 4-5 ಜನ ಕಮಿಷನರ್ ಇಲ್ಲೇನಿದೆ ಗೊತ್ತಾ ಸರ್? ನಾನು ಇವರು ಕರೆ ಕೊಟ್ಟು ಬೆಳಗ್ಗೆ ಎದ್ದು ಬೆಂಗಳೂರಿನ ಕುತ್ಕೊಂಡು ಇಲ್ಲಿ ಬರಬೇಕು ಅಂದ್ರೆ ನನಗೂ ನೋವಿತ್ತು. ನನಗೆ ಯಾರು ಪಗಾರ ಕೊಡಲ್ಲ. ನಾವು 20ನೇ ತಾರೀಕಿನ ಸ್ಟ್ರೈಕ್ ನಡೀತಿದೆ. ಆ ಹುಡುಗಂಗೆ ಏಕಾಏಕಿ ಒಂದು ದನ ಕಾಯ ಅಲ್ಲ ಸರ್. ನೀವು ಬಾಡಿ ವಾರಂಟ್ ಇದೆ ಅಂತ ಅವ್ನು ಮಾಡಿದ್ರೆ ಅವನಿಗೆ ಏನಾದ್ರೆ ಯಾರು ನೋಡ್ತಾರೆ? ಸರ್ಕಾರ ನೋಡುತ್ತೆ. ನೀವೇ ಆತ್ಮಸಾಕ್ಷಿಗೆ ಸರ್ಕಾರ ನೋಡುತ್ತೆ. ನಾವು ಹೇಳೋದು ದೊಡ್ಡದಲ್ಲ. ಮನುಷ್ಯ ಏನ್ ಮಾಡೋದು? ನಾನ್ ನಿಮ್ಮಲ್ಲಿ ಫಸ್ಟ್ಗೆನೆ ಹೇಳೋದು, ನಾನು ಮಾತಾಡೋದ್ರಿಂದ ಅವಂಗ ಕ್ಷಮೆ ಕೇಳೋದ್ರಿಂದ ಅವ್ನಿಗೆ ಅಪಘಾತ ಆಗಿದೆ. ಬಹಿರಂಗವಾಗಿ ಕ್ಷಮೆ ಯಾಚಿಸ್ಬೇಕು ಅವ್ರಿಗೆ. ನಮ್ಗೆ ನಮ್ಗೆ ಇರಪ್ಪ, ನಮ್ಗೆ ADLR ಬಗ್ಗೆ, ಸರ್ವೇಸ್ ಬಗ್ಗೆ, ನೀವು ಅದ್ರಾಗ 1% ಬಗ್ಗೆ ಇಟ್ಕೊಂಡ್ಬಿಟ್ರೆ ಕರ್ನಾಟಕ ರಾಜ್ಯಾದ್ಯಂತ ಕೆಲಸ ಹೆಂಗೋ ನಡೀತಿದೆ. ಟಾರ್ಚರ್ ಆಗ್ತಿರೋದೇ ADLR ಕೇಸ್ ಸರ್ಕಾರ ನಿಮ್ಗೆ ಹೇಳ್ಬೇಕು. ನೀವಾಗ ಮಾತಾಡ್ತಿದ್ರೆ ಇಲ್ಲಿ ಯಾರು ಸೇರೋ ಪ್ರಸಂಗ ಇರಲಿಲ್ಲ. ಎಲ್ಲರಿಗೂ ಅವ್ರದ್ದು ಕೆಲಸ ಇದೆ. ನಾವು ಸ್ಟ್ರೈಕ್ ನಡೀತಾ ಇದೀವಿ. ಇವತ್ತು ನಮ್ಮ RM ಮೀಟಿಂಗ್ ಇದೆ. ಆಲ್ DDLRs ಮತ್ತೆ ಎಲ್ಲ DCs ಬೆಂಗಳೂರಲ್ಲಿದ್ದಾರೆ. ನಾವು ಏನೋ ಒಂದು ಮನವಿ ಕೊಡಬೇಕು ಮಾಡಬೇಕು ಅಂದ್ರೆ ಏಕೈಕಿ ಪ್ರತಿಯೊಂದು ಇಲ್ಲಿ ಅವ್ರ್ಯಾರೋ ಚಳಕೆರೆ ADLR ಅಲ್ಲೊಂದು ಸರ್ ನಾವು ಮನವಿ ಕೊಟ್ಟಿದ್ದೀವಿ. ವಿವೇಚನೆ ನಿಮಗೆ ಬಿಟ್ಟಿದ್ದು. ನೀವು ಗೌರ್ಮೆಂಟ್ ಸರ್ವೇರ್ ಆ ಕೇಸ್ ನೀವೇನು ಮಾಡ್ಬೋದಾಯ್ತು? ಇಮಿಡಿಯೇಟ್ ಆಗಿ ಸ್ಟ್ರೈಕ್ ಅವರ್ ಅಂತ ಹೇಳ್ಬಿಟ್ಟು ನೀವು CLS ರೈಸ್ ಮಾಡಿಸ್ಬೋದಾಯ್ತು. ನಾನು ಮಾಡಿಸಿದ್ದೀನಿ. ಆದ್ರೆ ನೀವು ಕೋರ್ಟ್ಗೆ ಹೋಗ್ತೀರಾ, ಜಡ್ಜ್ಗೆ ಹೇಳ್ತೀರಾ ಲೈಸೆನ್ಸ್ ಸರ್ವೇರ್ ಮೇಲೆ. ಯಾಕೆ ಸರ್ ಹೇಳ್ಬೇಕು? ನೀವು ಜವಾಬ್ದಾರಿ ತಗೊಳ್ಳಿ. ಈಗ ಲೆಟರ್ ಬರ್ತೀನಿ, ಲೈಸೆನ್ಸ್ ಸರ್ವೇರ್ ಹೆಸರು ಲೈಸೆನ್ಸ್ ಸರ್ವೇರ್ ಅಂತಲ್ಲ. ನಾನು ಮುಂಚೆ ಮಾತಾಡುವಾಗ ಏನಂತ ಕೇಸ್ ಅಲಾಟ್ಮೆಂಟ್ ಆಗಿದೆ, ನಾನು ಸರ್ವೇರ್ ಹತ್ರ ಮಾಡಿದ್ರೆ ನಿಮಿಷ ಜಡ್ಜ್ಗೆ ಹೇಳಿದ್ದೀನಿ ಅಂದ್ರಿ. ಅದನ್ನ ನೀವು ಹಾಕೊಳ್ಳಿ ಸರ್ ಮೇಲೆ. ನಮ್ಮನ್ನ ಯಾಕೆ ತಗೊಂಡೋಗಿ ಜಡ್ಜ್ ಹತ್ರ ಅಳಿಸ್ತೀರಾ? ಜಡ್ಜ್ ಇಸ್ ಆನರ್, ನಾವು ಗ್ರೇಟು, ನಾವು ಕೊಡ್ತೀವಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ನಮ್ಗೆ ಏನಿಲ್ಲ ಅಂಕೆಲ್ಲ ಸುಡೋಲ್ಲ. ನಾನು 25ನೇ ತಾರೀಕಿಗೆ ಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ರೈಟಿಂಗ್ ನೀವು ಮಾಡಿಸ್ಬೇಕು. ಬಂದ ಬ್ಯಾಗ ನಿಮಗೆ ಜವಾಬ್ದಾರಿ ಐತಲ್ವಾ? ಅವ್ರ ಹತ್ರ ನೀವು ಹೆಂಗ್ ಮಾತಾಡ್ಬೇಕು? ನಾನೇನ್ ಹೇಳ್ಬಿಟ್ರಿ ಸರ್, ಇನ್ನು ಮುಂದೆ 30 ಜನ ಅವರು ಲೈಸೆನ್ಸ್ ಇರೋರು ಎಲ್ಲ ನಿಮ್ಮ ಮಕ್ಕಳಿದ್ದಂಗೆ. ಒಬ್ಬನಿಗೆ ಏನಾದ್ರೂ ಕಿಂಚಿತ್ ಹೋರಾಟ ಆಯ್ತು, ಅವ್ನಿಗೆ ಏನಾದ್ರು ತೊಂದರೆ ಆಯ್ತು ಅಂತ ನಮಗೆ ತಿಳಿದು ಬಂತು ಅಂತ ನಾನೇ ಮುಂದಲ್ಲ ಸರ್, ಆಯ್ತು ಸರ್. ಈಗ ನೀವು ಅವ್ರಿಗೆ ಏನ್ ಮಾತಾಡಿದ್ರ ನಮ್ಗೆಲ್ಲ ಬಹಿರಂಗವಾಗಿ ಕ್ಷಮೆ ಕೇಳಿ ನೀವು. ಆಯ್ತು, ದಯಮಾಡಿ ನಮ್ಮ ವಿನಯ್ ಇಲ್ಲ ನವೀನ್ಗೆ ಏನಾದರೂ ತೊಂದರೆ ಆಗಿತ್ತು, ನಿಮ್ಮ ಎಲ್ಲ ನೌಕರದಾರಿಗೆ ತೊಂದರೆ ಆಗಿತ್ತು ಅಂದ್ರೆ ದಯಮಾಡಿ ನಾ ಕ್ಷಮೆ ಕೇಳ್ತೇನೆ ನಿಮ್ಮೆಲ್ಲರಿಗೂ. ಆಯ್ತು ಸರ್, ನಾವು ಒಪ್ಪಿದ್ದೀವಿ. ಆದ್ರೆ
ನೀವು ಅವ್ನಿಗೆ ಯಾವುದೇ ರೀತಿಯಾದಂತ ಹುಡುಗರು ನಿಮ್ಮ ಮಕ್ಳ ತರನೇ ನೋಡ್ಕೊಬೇಕು ಸರ್ ಅವ್ನ್ ಇಡೀ ಕೇಳ್ರಿ training ಪಾಠ ಆಗುತ್ತೆ. ಅವ್ನ್ ಏನ್ ಬೇಕಾದ ತೊಂದ್ರೆ ಆದ್ರೆ ನಾನು ಎಷ್ಟು ಎಲ್ಲ ಅವ್ನು ಏನೇ ಅಂದದ್ದೆಲ್ಲಾನು ವಾಪಸ್ ತಗೊಂಡಿದ್ವಿ ನಂದು ತಪ್ಪೈತಂತ ನಾನು ಟ್ರೈನಿಂಗ್ ಐತೆ